ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ. 5 ಗ್ಯಾರಂಟಿಗಳು ಕೂಡ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ. ಅದರಿಂದ ನಿಜವಾಗ್ಲೂ ಜನರಿಗೆ ತೃಪ್ತಿ ಆಗ್ತಾ ಇದೆಯಾ ಇದರಿಂದ ಅಂದ್ಬಿಟ್ಟು ಒಂದಷ್ಟು ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಹಿಂದೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ. ಈಗ 5 ವರ್ಷದಲ್ಲಿ ಅಲ್ಲಿ ರಾಜಕೀಯ ಕುತಂತ್ರದಿಂದ ಒಬ್ಬ ಹಿಂದುಳಿದ ನಾಯಕರ 10 ವರ್ಷ ಇವರು ಮುಗಿಸ್ತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ರಾಜಕಾರಣಿಗಳು ಈ ಕುತಂತ್ರ ಹುಡುಕಿ ಅವರನ್ನ ಇಳಿಸ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಹೊರತು ಅವರಂತೂ ಒಳ್ಳೆ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಜನಗಳಿಗೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಜನತೆಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾವು ಬಯಸಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ 2 ವರ್ಷ ಸೀಟ್ ಬೇಕಾಗಿತ್ತು, ಹಾಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ 2 ವರ್ಷ ಆಡಳಿತ ನಡೆಸಬೇಕಾಗಿತ್ತು ಅಂತ ಹೇಳಿದ್ರು. ಆದ್ರೆ ಯಾಕೆ ಇನ್ನು ಡಿ.ಕೆ. ಅವರು ಸಿಎಂ ಸೀಟ್ ಸಿಗ್ತಾ ಇಲ್ಲ ಅಂತ? ಅಮ್ಮ, ಇದು ಅವರ ಹೈಕಮಾಂಡ್ ತೀರ್ಮಾನ. ಇವರು ಯಾರು ಸರ್ಕಾರನ ನಡೆಸೋದಕ್ಕೆ ಒಳ್ಳೆ ಮುಂದೆ ಬಂದಿದ್ದಾರೆ ಅನ್ನೋದು ಮುಖ್ಯ ಹೊರತು ಡಿ.ಕೆ. ಕೊಡೋದ್ರಿಂದ ನಮ್ಮ ಯಾರಿಗೂ ಅಭ್ಯಂತರ ಇಲ್ಲ. ಆದ್ರೆ ಇವರಂತ ಮುಂದಕ್ಕೆ ಅವರು ಜನಗದ ಮುಂದೆ ಹೋಗೋದಕ್ಕೆ ಬಹಳ ಕಷ್ಟ ಅನಿಸ್ತದೆ. ಯಾಕಂದ್ರೆ ಇವ್ರ ಅನುಭವ ಅವ್ರಿಗೆ ಸ್ವಲ್ಪ ಕಮ್ಮಿ ಇದೆ ರಾಜಕಾರಣದಲ್ಲಿ, ಸರ್ಕಾರದಲ್ಲಿ ಬಹಳ. ಅದು ಈಗ ಇಲ್ತಕ್ಕಂಥ ರಾಜಕಾರಣಿಗಳ ಕುತಂತ್ರದಿಂದ ಅವ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆ ಆಗಿದೆ ಅಷ್ಟೇ. 5 ವರ್ಷನೂ ಸಿದ್ದರಾಮಯ್ಯ ಅವರೇ ನಡೆಸಬೇಕಾ ಅಥವಾ ಡಿ.ಕೆ. ಶಿ ಅವ್ರಿಗೂ ಸಿಎಂ ಸೀಟ್ ಸಿಗ್ಬೇಕಾ ಅಂತ? ಅಮ್ಮ, ಅದ್ರ ಬಗ್ಗೆ ಅದು ಹೈಕಮಾಂಡ್ ತೀರ್ಮಾನ. ಇವರೇ ಮುಂದುವರ್ಸಿದ್ರೆ ಬಹಳ ಒಳ್ಳೇದು ಅನ್ಸುತ್ತೆ. ಸಿದ್ದರಾಮಯ್ಯ ಅವರೇ ಯಾಕೆ ಸರ್ ಡಿ.ಕೆ. ಶಿ ಅವರು ಯಾಕೆ ಆಗ್ಬಾರ್ದು ಅಂತ? ಅಲ್ಲ, ಅವ್ರ ಆಗೋದ್ರಿಂದ ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ಅಂದ್ರೆ ಇವ್ರ ತರ ಸರ್ಕಾರ ಕೊಡ್ತಾರೆ ಅನ್ನೋದು ನಂಬಿಕೆ ಇಲ್ಲ. ಆಡಳಿತ ಕೊಡೋದು ಕಷ್ಟ ಇದೆ. ಕಾಂಗ್ರೆಸ್ ಬಗ್ಗೆ ಅವ್ರ ಅಧಿಕಾರ ಮಾಡ್ತಾ ಇರೋದು 5 ಭಾಗ್ಯಗಳು ಕೊಟ್ಬಿಟ್ಟು ಇಲ್ಲಿ ವೋಟ್ ಹಾಕ್ತಾರಿಗೆಲ್ಲ ಚಂಪ್ ಕೊಡ್ತಾ ಇದಾರೆ ಅಷ್ಟೇ. ಅವ್ರ ಆಡಳಿತ ಬಂದ್ಬಿಟ್ಟು ಸುಮ್ನೆ ಭಿಕ್ಷೆ ಎತ್ತದ ಬದ್ಲಿಗೆ ಇದೊಂದು ಆಡಳಿತ ಮಾಡ್ತಾ ಇದಾರೆ ಅಷ್ಟೇ. ಬೆಂಗಳೂರು ಸಿಟಿನಲ್ಲಿ ಅಭಿವೃದ್ಧಿನೇ ಇಲ್ಲ. ಬೆಂಗಳೂರು ಸಿಟಿ ಅಂತಲ್ಲ, ಕರ್ನಾಟಕ ಸಿಟಿನಲ್ಲೇ ಅಭಿವೃದ್ಧಿ ಇಲ್ಲ. ಕರ್ನಾಟಕದಲ್ಲಿ ಏನು ಅಭಿವೃದ್ಧಿನೇ ಇಲ್ಲ. ಇಲ್ಲಿ 1 ರೂಪಾಯಿಂದ ಅಭಿವೃದ್ಧಿ ಏನು ಮಾಡಿಲ್ಲ ಅವರು. ಸುಮ್ನೆ 5 ಭಾಗ್ಯಗಳು ಕೊಟ್ಬಿಟ್ಟು ಅದಕ್ಕೆ ದುಡ್ಡು ಹೊಂಚಕ್ ಆಗ್ತಿಲ್ಲ ಅವ್ರ ಕೈಲಿ. ಸುಮ್ನೆ ಅಧಿಕಾರನ ರಿಸೈನ್ ಮಾಡ್ಬಿಟ್ಟು ಸುಮ್ನೆ ಮತ್ತೆ ಅವರು ಮತ್ತೆ ಎಲೆಕ್ಷನ್ಗೆ ಹೋದ್ರೆ ಅವ್ರಿಗೆ ಸುಮಾರು ಒಂದು 20 ಓಟು 30 ಓಟು ಬೀಳಲ್ಲ ಅವ್ರಿಗೆ. ಮೇಡಮ್, ಎಲ್ಲಾ ರೈಟು ಜಾಸ್ತಿ ಆಗಿದೆ. ಎಣ್ಣೆ ರೈಟು, ಪಣ್ಣ ರೈಟು, ಪ್ರತಿಯೊಂದು ರೈಟು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ದೊಡ್ಡ ಭಾಗ್ಯ ಅಲ್ಲ, ಅದು ನಮ್ ದುಡ್ಡು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಇದರಲ್ಲಿ. ಜನರಿಗೆ ಮೋಸ ಮಾಡ್ತಾ ಇದಾರೆ ಅಷ್ಟೇ. ಜನರಿಗೆ ಕಣ್ಣೋರ್ಸ ಮೋಸ ಮಾಡ್ತಾ ಇದಾರೆ ಅಷ್ಟೇ ಜನರುಗಳಿಗೆ. ಕಾಂಗ್ರೆಸ್ ಪಕ್ಷನೇ ಬೇಡ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಪಕ್ಷನೇ ಬೇಡ. ಬಿಟ್ಟಿ ಭಾಗ್ಯಗಳು ಕೊಟ್ಬಿಟ್ಟು ದೇಶನ ಲೂಟಿ ಹೊಡಿತಾ ಇದಾರೆ. ಕರ್ನಾಟಕ ಸರ್ಕಾರ ಸರಿಯಾದ ರೀತಿಲಿ ಗ್ಯಾರಂಟಿಗಳು ಕೊಟ್ಟಿರೋದು ಯಾರಿಗೂ ಲೇಡೀಸ್ ಕೂಡ ನಮ್ಗೆ ಗ್ಯಾರಂಟಿ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಹತ್ರನೇ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರೇ ಆ ಮಾತು ಹೇಳಿದ್ದಾರೆ. ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಹಾಸ್ಪಿಟ್ಲ್ಗಳಲ್ಲಿ ಒಂದು ಸ್ಕ್ಯಾನಿಂಗ್ ಇಲ್ಲ, ಎಕ್ಸ್ರೇ ಇಲ್ಲ. ಜನಗಳು ಸಾಮಾನ್ಯ ಹಾಸ್ಪಿಟ್ಲು, ತಾಲೂಕು ಲೆವೆಲ್ ಹಾಸ್ಪಿಟ್ಲ್ ತವಿಂದ ಹಿಡಿದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಗಂಟನೂ ಜನಗಳು ಪರದಾಡ್ತಾವ್ರೆ. ಆ ಅನುಕೂಲ ಮಾಡೋದ್ಬಿಟ್ಟು ಈ ಗ್ಯಾರಂಟಿ ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಬಸ್ಗಳೆಲ್ಲ ಫ್ರೀ ಓಡಾಡಿ ಅಂತ ಬಿಟ್ಟಿದ್ದಾರೆ. ಬಸ್ಗಳು 100 ಕೋಟಿ ಲಾಸ್ ಆಯ್ತಾ ಇದೆ. ಆ ದುಡ್ಡನ್ನ ಹಾಸ್ಪಿಟ್ಲ್ಗಳು, ಸ್ಕೂಲ್ಗಳು ಇಂಪ್ರೂವ್ ಮಾಡೋದು, ಹುಡುಗರಿಗೆ ಯೂನಿಫಾರ್ಮ್ ಕೊಡೋದು, ಹಾಸ್ಟೆಲ್ಗಳು ಮಾಡೋದು, ಈ ಅನುಕೂಲಕ್ಕೆ ಉಪಯೋಗಿಸ್ಬೇಕೇ ಹೊರತು ಇವರು ಗ್ಯಾರಂಟಿ ಕೊಡ್ತೀವಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಏನೂ ಉಪಯೋಗ ಇಲ್ಲ. ಇದು ಈ ಥರದಿಂದ 2.5 ವರ್ಷದಲ್ಲಿ ಈ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಯಾವುದು ಮಾಡಿಲ್ಲ. ಹಳ್ಳಿಗಳಲ್ಲಿ ಒಂದು ಕೆರೆ ಉಳೆತ್ತಿಲ್ಲ, ರೈತರಿಗೇನೋ ಒಂದು ಸಬ್ಸಿಡಿ ಕೊಟ್ಟಿಲ್ಲ, ರೈತರಿಗೆ ವ್ಯವಸಾಯಕ್ಕೆ ಒಂದೇನೋ ಅನುಕೂಲ ಮಾಡಿಲ್ಲ. ಯಾವ 2.5 ವರ್ಷದಲ್ಲಿ ಇವರ ಸರ್ಕಾರದ ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸ ಶೂನ್ಯ ಅಂತ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರು 2.5 ವರ್ಷ ಆಡಳಿತದಲ್ಲಿರ್ಬೇಕು, ಡಿ.ಕೆ. ಶಿ ಅವರು 2.5 ವರ್ಷ ಆಡಳಿತದಲ್ಲಿರ್ಬೇಕು ಅಂತ ಹೇಳಿದ್ರು. ಈಗ ಯಾಕೆ ಡಿ.ಕೆ. ಶಿ ಅವರು ಸಿಎಂ ಆಗ್ಬೇಕು
ಅಲ್ಲ, ಅದು ಅವ್ರ ಪಕ್ಷಕ್ಕೆ ಬಿಟ್ಟದ ವಿಷಯ. ಇವರೇ ಆಗಲಿ ಅವರೇ ಆಗಲಿ, ಇವರು ಈ ಕಾಂಗ್ರೆಸ್ ಪಕ್ಷಸ್ಥರು ಯಾರೇ ಆಗಲಿ ನಮ್ಗೆ ಒಳ್ಳೆ ಆಡಳಿತ ಕೊಡಿ ಅಂತ ಜನ ಬಯಸ್ತಾರೆ ಹೊರತು ಈ ರೀತಿ ಗ್ಯಾರಂಟಿ ಕೊಟ್ಬಿಟ್ಟು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿಯಿಂದ ಹೊಟ್ಟೆ ತುಂಬ ಐತೆ, ಬಡವರೆಲ್ಲ ಓಡಾಡ್ತಾ ಇದ್ದಾರೆ ಫ್ರೀಲಿ ಅಂತೇಳಿ ಇನ್ನು ಹೆಂಗಸರಿಗೆ ಫ್ರೀ ಕೊಟ್ಬಿಟ್ಟು ಗಂಡಸರಿಗೆ ಟಿಕೆಟ್ನೆಲ್ಲ 6 ರೂಪಾಯಿ 12 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಚಿಲ್ಲರೆ ಸಮಸ್ಯೆ ಬಂದು ಕಂಡಕ್ಟ್ರು ಪ್ಯಾಸೆಂಜರ್ಗಳು ಜಗಳ ಆಡ್ತಾವ್ರೆ. ಭಾರಿ ತೊಂದರೆ ಆಯ್ತದೆ. 6 ರೂಪಾಯಿ ಟಿಕೆಟ್ಗೆ ಇಲ್ಲಿಂದ ವಿಜಯನಗರ ಈ ಕಡೆ ಹೋಗ್ಬೇಕಾದ್ರೆ 6 ರೂಪಾಯಿ ಟಿಕೆಟ್ಗೆ 10 ರೂಪಾಯಿ ಕೊಡ್ತಾರೆ. 4 ಜನ 5 ಜನ ಹತ್ತಾರೆ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಹೋಗಿ ಬಸ್ ಹತ್ತಕ್ಕೂ ನೆಮ್ಮದಿ ಇಲ್ಲ. 10 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಚಿಲ್ಲರೆ ಸಮಸ್ಯೆ, ಚಿಲ್ಲರೆ ಕೊಡ್ತಾ ಇಲ್ಲ. 12 ರೂಪಾಯಿ ಮಾಡವ್ರೆ, ಅವ್ನು 20 ರೂಪಾಯಿ ಕೊಡ್ತಾನೆ. 20 ರೂಪಾಯಿ ಚಿಲ್ಲರೆ ಪ್ರಾಬ್ಲಮ್ಮು. ಕಂಡಕ್ಟ್ರು ಪ್ಯಾಸೆಂಜರು ಕೆಲಸ ಪಾಪ ಈ ಕಾರ್ಮಿಕರು ಕೆಲಸ ಮುಗಿಸ್ಕೊಂಡು ಬಂದು ಟಿಕೆಟ್ ತಗೊಂಡು ಹೋಗೋಕ್ಕೆ ಒಂದು ವ್ಯವಸ್ಥಿತವಾದ ಇದಿಲ್ಲ. ಇವ್ರು ಯಾಕೆ ರೇಟ್ ಜಾಸ್ತಿ ಮಾಡಬೇಕಾಗಿತ್ತು? ಗ್ಯಾರಂಟಿ ಕೊಟ್ಟವರು ಬಸ್ ರೈಟ್ ಯಾಕೆ ಜಾಸ್ತಿ ಮಾಡಬೇಕಾಯಿತು? ಗಂಡಸರಿಗೆ ಬಸ್ ಜಾಸ್ತಿ ಮಾಡಿ ಹೆಂಗಸರಿಗೆ ಮಾಡಿ ಹೆಂಗಸರೇ ಓಟ್ ಹಾಕವ್ರ, ಗಂಡಸರು ಓಟ್ ಹಾಕಿಲ್ವಾ? ಇವ್ರು ಈ ವರ್ಷದಷ್ಟು ಸರ್ಕಾರದ ಆಡಳಿತ ವೈಫಲ್ಯ ಆಗಿರೋದು ನಾವು ಕೆಂಗಲ್ ಹನುಮಂತಯ್ಯನ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಯಾರ ಪೀರಿಯಡಲ್ಲೂ ಇಷ್ಟು ವೈಫಲ್ಯ ಆಗಿಲ್ಲ. ಹಾಗೆ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆಡಳಿತದಲ್ಲಿರ್ಬೇಕು ಅಂತ ಹೇಳಿತ್ತು. ಸೊ ಈಗ ಯಾಕೆ ಸಿಎಂ ಆಗ್ತಾ ಇಲ್ಲ ಡಿ ಕೆ ಶಿ ಅವರಿಗೆ? ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾ ಇಲ್ವಾ ಅಂತ? ಹಂಗೇನಿಲ್ಲ ಮೇಡಮ್. ಇವಾಗ ಅವ್ರು ಆಲ್ರೆಡಿ ಅವರು ಡೆಪ್ಟಿ ಸಿಎಂ ಅಲ್ಲ, ಅವರು ಡಿ ಕೆ ಶಿ ಅವರು ಸಿಎಂಗೆ ಅವ್ರಿಗೆ ನೆಕ್ಸ್ಟ್ ಸಿಎಂ ಅವರು PA ಅವರು. ಅವ್ರದ್ದು ಒಂದಂತ ಅಧಿಕಾರ ಇದೆಯಲ್ಲ ಅವ್ರ ಹತ್ರ, ಪವರ್ ಇದೆಯಲ್ಲ. ಆಗ್ಬೇಕು ಅಂತ ಅವರಿಗೆ ತುಂಬಾ ಆಸೆ ಇದೆ. ಅವ್ರು ಯಾಕೆ ಸಿಎಂ ಆಗ್ಬಾರ್ದು ಅಂತ? ಮೇಡಮ್ ಅದು ಭಗವಂತನ ಇಚ್ಛೆ, ಇಲ್ಲಾಂದ್ರೆ ಅವ್ರ ಜಾತಕ ಸೇರಿಲ್ಲ ಏನೋ, ಅದು ಟೈಮ್ ಬಂದ್ರೆ ಆಯ್ತಾರೆ. ಸೊ ಡಿ ಕೆ ಶಿ ಅವ್ರು ಬಂದ್ರೆ ಚೆನ್ನಾಗಿ ಆಡಳಿತ ಮಾಡ್ಕೊಡ್ತಾರಾ ಸಿದ್ದರಾಮಯ್ಯ ಅವ್ರ ತರ? ಸಿದ್ದರಾಮಯ್ಯ ಅವ್ರು ಬಂದು ಅವರು ಲಾ ಓದವ್ರೆ, ಅವ್ರಿಗೆ ಇನ್ನು ಎಜುಕೇಶನ್ ಗೊತ್ತು, ಎಲ್ಲ ಕಾನೂನು ಎಲ್ಲ ಗೊತ್ತು, ಆದ್ರಿಂದ ಅವ್ರು ಮಾಡ್ತಾವ್ರೆ. ಡಿ ಕೆ ಶಿ ಅವ್ರಿಗೆ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ನೋಡಿದ್ರಲ್ಲ, ಇದಾಗಿತ್ತು ಕಾಂಗ್ರೆಸ್ ಸರ್ಕಾರದ ಜನರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಜಾನಕಿ.